ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಡೂಡ್. ಇವತ್ತು ತಿಂಡಿ ಮಾಡೋಣ ಅನ್ಕೊಂಡು ಹೋಟ್ಲು ಸುತ್ತಾಡ್ತಾ ಇದ್ದೆ. ನಮ್ಮ ಏರಿಯಾದಲ್ಲಂತೆ ಗುರು ಒಂದು ಹೋಟ್ಲು ಕೂಡ ಚೆನ್ನಾಗಿಲ್ಲ ಗುರು. ಪ್ಲೀಸ್ ಯಾರಣ್ಣ ಈ ವಿಡಿಯೋ ಹೋಟ್ಲದ್ರು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಬಾಸ ಬ್ರದರ್ ಬಂದು ಒಂದು ಹೋಟ್ಲಿಕ್ರಿ. ಇವನ ಅಜ್ಜಿ ಬಜ್ಜಿ ಆಗಲಿ ಒಂದು ಅರ್ಧ ಕಿಲೋಮೀಟರ್ ನಡೆದಾದ್ಮೇಲೆ ಆಂಟಿ ಹೋಟ್ಲ್ ಸಿಗ್ತಾ. ಆಂಟಿ ಹೋಟ್ಲಲ್ಲಂತೂ ಬರೀ ಮೂರು ಇಡ್ಲಿ ಗುರು, ವಡೆ ಎಲ್ಲ ಏನಿಲ್ಲ. ಈ ಆಂಟಿ ಹೋಟ್ಲಲ್ಲಿ ತಿಂದರೆ ಏನು ಗೊತ್ತಾ ದೊಡ್ಡ ಪ್ರಾಬ್ಲಮ್ಮು, ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ ಅಂತ, ಬರೀ ಕ್ಯಾಶ್ ಕೊಡು ಅಂತ. ನಾನು ಕ್ಯಾಶ್ಗೆ ಎಲ್ಲಿಂದ ಗುರು ಹೋಗಲಿ? ಅದಾದ್ಮೇಲೆ ಜೋಬಲ್ಲಿ ಅಲ್ಲೇ ಎಲ್ಲ ಹುಡುಕಿದ್ಮೇಲೆ ಒಂದು 30 ರೂಪಾಯಿ ಸಿಕ್ತು. ಹೋದ್ರೆ 3 ಇಡ್ಲಿ ಕೊಡಿ ಅಂತ 3 ಇಡ್ಲಿ ತಿಂತ ನೋಡೋಣ ನಮ್ಮ ಬದುಕಿ ಹೆಂಗಿದೆ ಅಂತ. ಟೇಸ್ಟ್ ಹಾಕೋ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏನು ಮಾಡೋದು ಗುರು, ನಮ್ಮ ಮನೆ ಬರೋಣೆ ಅಷ್ಟೇ ಅನ್ಕೊಂಡು ಸರೆಂಡ್ ಆಗ್ಬಿಟ್ಟೆ. ಹೊಟ್ಟೆ ತುಂಬ್ದಂಗೂ ಇಲ್ಲ, ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನೂ ಇಲ್ಲ. ಅದಕ್ಕಾಗಿಯೇ ಮೊದಲೇ ಹೋಟ್ಲಿಗೆ ವಡೆ ಏನಾದರೂ ಇರೋಣ ಅನ್ಕೊಂಡು ಅಲ್ಲಿಂದ ಇನ್ನೊಂದು ಕಿಲೋಮೀಟರ್ ನಡ್ಕೊಂಬಂದೆ ಗುರು. ಇಲ್ಲಿ ಬಂದ ತಕ್ಷಣ ನೋಡಿದ ತಕ್ಷಣ ಬಿಸಿ ಬಿಸಿ ವಡೆ ಪೊಂಗಲ್ ಅಂತೂ ಬಿಸಿ ಬಿಸಿ ಮಾಡ್ತಾಯಿದ್ರು. ನನಗೆ ಯಾಕೆ ಕಣ್ಣು ವಡೆ ಮೇಲೆನೇ ಹೋಯ್ತು. ಒಂದು ವಡೆ ಕೊಡೋಣ ಅಂತ ಕೇಳಿದೆ. ಅವನಂತೂ ವಡೆ ಹಾಕ್ಬಿಟ್ಟು ಸಾಂಬಾರು ಹಾಕ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಇರೋ ಬರೋದೆಲ್ಲ ಹಾಕ್ಕೊಟ್ಟ. ನೋಡೋಕ್ಕೆ ಲುಕ್ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದಲ್ಲ, ಹಂಗೆ ಸ್ವಲ್ಪ ಬಿಸಿ ಬಿಸಿನೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಏನೇ ಆಗಲಿ ಬಿಸಿ ಬಿಸಿ ತಿಂದರೆ ಅದ್ರ ಮಜಾನೇ ಬೇರೆ ಗುರು. ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗೇ ಇತ್ತು. ಅಂತೂ ಇಂತೂ ಅರಸಾಸ್ ಮಾಡಾದ್ಮೇಲೆ ನಮ್ಮ ಬೆಳಿಗ್ಗೆ ಟಿಫನ್ ಮುಗೀತು. ಅಷ್ಟಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ನೈಟ್ ಬರ್ತಾ ಇದ್ದೆ. ನನ್ನ ಫ್ರೆಂಡ್ ಫೋನ್ ಮಾಡ್ದೆ, ಬಾ ಮಗ ನನ್ನ ಕಸಿನ್ಗೊಂದು ಬರ್ತಾರೆ ಇದೆ, ಕೇಕ್ ಎತ್ಕೊಂಬರೋಣ ಅನ್ಕೊಂಡು. ಅದಾದ ತಕ್ಷಣ ಅಯ್ಯಂಗಾರ್ ಬೇಕರಿಗೆ ಅಂತ ಹೋದ್ರಿ. ಬೇಕ್ರಿಗೆ ಹೋಗಿದ ತಕ್ಷಣ ಅವ್ನು ಕೇಕ್ ಮೇಲೆ ಒಂದು ಕೆತ್ತಿದ ಗುರು. ಹೆಸರು ಅಂಕೊಂಬಿಟ್ಟವನೋ ಏನು ಅಂಕೊಂಬಿಟ್ಟವನೋ ನನಗೂ ಗೊತ್ತಿಲ್ಲ. ಕೆತ್ತಿದ್ದೆ ಹೆಸರನ್ನ. ಅವನು ಆ ಪಾಟಿ ಕೆತ್ತಿದ್ದ, ನಾನೇನೋ ಶೀಲಬಾಲಕ್ಕೆ ಬಂದ್ಬಿಡ್ತು ಅನ್ಕೊಂಡು ನೋಡಿದೆ. ಲಾಸ್ಟಿಗೆ ಕೇಕ್ ಗುರು ನೋಡಿದ್ರು ಫೈನಲ್ ಡಿಶ್ ಹಿಂಗೆ ಬಂದಿದೆ. ನೀವೇ ಕಮೆಂಟ್ ಮಾಡಿ ಹೇಗಿದೆ ಅನ್ಕೊಂಡು. ಹಂಗೆ ನಾವು ಒಂದು 2 ಪೀಸ್ ಕೇಕ್ ಆರ್ಡರ್ ಮಾಡಿಬಿಟ್ಟು ವೈಟ್ ಫಾರೆಸ್ಟ್ ಎಲ್ಲೋ ಫಾರೆಸ್ಟ್ ಅಂತ. ನಾನು ತಿನ್ಬೇಕಂದ್ರೆ ವೈಟ್ ಇದ್ದಿಲ್ಲ, ಎಲ್ಲೋ ಇದ್ದಿಲ್ಲ ಗುರು. ಇದ್ದಿದ್ದು ಬರೀ ಆನಿ ಕೇಕ್ ಒಂದೇ ಒಂದು. ಆ ತಿಂದಿದ್ರೆ ಹೆಂಗಿದ್ದು ಗೊತ್ತಾ, ಚಿಕ್ಕ ವಯಸ್ಸಲ್ಲ ಅದ್ರ ಟೇಸ್ಟೇ ಬೇರೆ ಗುರು. ಇವಾಗ ಏನೇನೋ ಫಾರೆಸ್ಟ್ ಅಂತ ಏನೇನೋ ಬಂದುಬಿಟ್ಟಿದೆ. ನನ್ನ ಫ್ರೆಂಡ್ ಕೊಡಲಾಬೇಡ ಅಂತ ಕೊಟ್ಟ, ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿತ್ತು. ಇದೇ ಥರ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಎಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡ್.